ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 27ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಭಾಗ್ಯಕರವಾದಂಥ ಒಂದು ಅನುಭವ. ಅದು ನಿಶ್ಚಯವಾಗಿಯೂ ಆತ್ಮಿಕ ಪ್ರಯೋಜನವನ್ನು ಕೊಡುವಂಥದ್ದಾಗಿದೆ. ಯಾಕಂದರೆ ಯೆರೆಮೀಯ 23ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಬೀಜ, ಕಾಳು, ದೇವರ ವಾಕ್ಯ ಬೆಂಕಿ, ದೇವರ ವಾಕ್ಯ ಚಮಟಿಗೆ, ಇವೆಲ್ಲ ಉಪಯುಕ್ತವಾಗುವಂಥದ್ದು. ಕಾಳಿನಂತೆ, ಬೆಂಕಿಯಂತೆ, ಚಮಟಿಗೆಯಂತೆ ಅದು ತನ್ನ ಕೆಲಸವನ್ನು ಮಾಡುವಂಥದ್ದು ದೇವರ ವಾಕ್ಯ. ಕಾಳು, ಅದರಲ್ಲಿ ಜೀವ ಇದೆ, ಬೆಳವಣಿಗೆ. ದೇವರ ವಾಕ್ಯ ಎಂಬ ಕಾಳು ನಮ್ಮಲ್ಲಿ ಇದ್ದ ಪಕ್ಷದಲ್ಲಿ ಅದು ಮೊಳೆತು ಚಿಗುರಿ ಫಲ ಕೊಡುವಂಥದ್ದಾಗಿದೆ. ದೇವರ ವಾಕ್ಯವು ಬೆಂಕಿ, ಅಂದರೆ ಬೆಂಕಿ ಅಂಥದ್ದು ದೈವಿಕ ಬೆಂಕಿ. ಅದು ನನ್ನಲ್ಲಿ ಬೇಡವಾದಂಥ ವಿಷಯಗಳನ್ನು ಸುಟ್ಟು ತೆಗೆದು ಹಾಕಿ ನನ್ನನ್ನು ಶುದ್ಧೀಕರಿಸುವಂಥದ್ದು. ಯಾವ ರೀತಿಯಾಗಿ ಬಂಗಾರ, ನನ್ನ ಸ್ನೇಹಿತರು ಒಂದು ಸರಿ ಬಂಗಾರವನ್ನು ಅಕ್ಕಸಾಲಿಗನ ಹತ್ರ ಕೊಟ್ಟಿದ್ದಾಗ ಆ ವ್ಯಕ್ತಿ ಕೊಟ್ಟಂಥ ಪುಟಕ್ಕೆ ಹಾಕಿದ ಮೇಲೆ ಕೊಟ್ಟಂಥ ವರದಿ, ಆ ವಿಷಯ ನನ್ನ ಸ್ನೇಹಿತರಿಗೆ ಆಶ್ಚರ್ಯವನ್ನು, ಸ್ತಬ್ಧತೆಯನ್ನು ಉಂಟು ಮಾಡಿತು. ಇಷ್ಟು % ಶುದ್ಧ ಅಪ್ಪಟ ಬಂಗಾರವಿದೆ ಮತ್ತು ಮಿಶ್ರ ಲೋಹಗಳು, ಮಿಕ್ಸ್ಡ್ ಮೆಟಲ್ ಇಷ್ಟಿದ್ದಾವೆ % ಎಂಬುದಾಗಿ ಹೇಳಿದಾಗ ಅವರಿಗೆ ಆಶ್ಚರ್ಯ. ನಾನು ಎಲ್ಲನೂ ಬಂಗಾರ ಅಂದ್ಕೊಂಡಿದ್ದೆ, ಎಲ್ಲನೂ ಚಿನ್ನ ಅಂದ್ಕೊಂಡಿದ್ದೆ, ಆದರೆ ಇದರಲ್ಲಿ ಮಿಶ್ರಿತವಾದಂಥ ಲೋಹಗಳು ಕೂಡ ಇವೆ ಎಂಬುದು ಅಂದು ಗೊತ್ತಾಯಿತು. ಅದೇ ರೀತಿಯಾಗಿ ನಮ್ಮಲ್ಲಿ ಮಿಶ್ರ ಲೋಹ, ಮಿಶ್ರ ಆತ್ಮಗಳು. ಎಂಥ ಆತ್ಮ ಎಂಬುದಾಗಿ ನೀವು ಯೋಚಿಸ್ಬೋದು. ಕೋಪ ಎಂಬ ಆತ್ಮ, ದ್ವೇಷ ಎಂಬ ಆತ್ಮ, ಗರ್ವ ಎಂಬ ಆತ್ಮ, ನೀತೀಕರಣ ಮಾಡುವುದು ಎಂಬ, ಅಂದರೆ ಅರ್ಥ ನೀತೀಕರಣ ಹೇಳಬೇಕು. ಅದೇನಂತ ಹೇಳಿದ್ರೆ, ನಾನು ಹೇಳಿದ್ದೇ ಸರಿ ಎಂಬುದಾಗಿ ನೀತೀಕರಿಸುವಂಥ, ನ್ಯಾಯಪಡಿಸುವಂಥ, ಸಮರ್ಥಿಸಿಕೊಳ್ಳುವಂಥ ಆತ್ಮ ಇತ್ಯಾದಿ ನಮ್ಮಲ್ಲಿವೆ. ಆದ ಕಾರಣ ದೇವರ ವಾಕ್ಯ ಎಂಬ ಬೆಂಕಿ ನಮ್ಮನ್ನು ಪುಟಕ್ಕೆ ಹಾಕುವಾಗ ಆ ಮಿಶ್ರಿತವಾದಂಥದ್ದೆಲ್ಲ ಪ್ರತ್ಯೇಕವಾಗುವಂಥದ್ದಾಗಿದೆ. ಸರಿ, ಈ ಹಿನ್ನೆಲೆಯಿಂದ ನಾವು ಪ್ರಾರಂಭ ಮಾಡೋಣ. ಯೆರೆಮೀಯನ ಗ್ರಂಥ 27ನೇ ಅಧ್ಯಾಯ, ಬುಕ್ ಆಫ್ ಜೆರೆಮಾಯ 27. ಇಲ್ಲಿ ಯೆರೆಮೀಯನು ಒಂದು ಕೆಲಸ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಇದುವರೆಗೆ ಬಂದಂಥ ಅರಸರುಗಳು, ಮೊದಲನೇ ಅರಸನು ಸೌಲನು, ಎರಡನೇ ಅರಸನು ದಾವೀದನು, ಮೂರನೇ ಅರಸನು ಸೊಲೊಮೋನನು, ಅನಂತರ ಸುಮಾರು 19-20 ಅರಸರು ಯಹೂದದಲ್ಲಿಯೂ ಇಸ್ರಾಯೇಲ್ನಲ್ಲಿಯೂ, ಸುಮಾರು 40 ಅರಸರುಗಳು, ಒಬ್ಬ ರಾಣಿ, ಆ ರೀತಿಯಾಗಿ ಆಳ್ವಿಕೆ ಮಾಡಿದರು. ಅವರೆಲ್ಲರೂ ಹೇಗೆ, ಅವರ ಸ್ಟೈಲ್ ಏನಂತ ಹೇಳಿದ್ರೆ, ಶತ್ರುವಶವಾಗಬಾರ್ದು. ಡು ನಾಟ್ ಈಲ್ಡ್ ಟು ದ ಎನಿಮಿ. ಆ ರೀತಿಯಾಗಿದ್ದರು. ಶತ್ರು ವಿರುದ್ಧ ಹೋರಾಡಬೇಕು, ಅವರಿಗೆ ವಶವಾಗಬಾರ್ದು, ಅವರಿಗೆ ಅಡಿಯಾಳಾಗಬಾರ್ದು, ಅವರಿಗೆ ಗುಲಾಮರಾಗಬಾರ್ದಂತ. ಆದರೆ ಯೆರೆಮೀಯನು ಸಂಪೂರ್ಣ
ವ್ಯತ್ಯಾಸವಾದಂಥ ಒಂದು ಸಂದೇಶವನ್ನು ತಗೊಂಡು ಬಂದಿದ್ದು ದೇವಜನರಿಗೆ ಅದು ಆಶ್ಚರ್ಯವೆನಿಸ್ತು. ಯಾಕಂತ ಹೇಳಿದರೆ, ಬಾಬೇಲ್ ಎಂಬ ಶತ್ರು ಬರುವಾಗ ಯೆರೆಮೀಯನ ಸಂದೇಶ ಏನಂದರೆ, ನೀವು ಬಾಬೇಲಿಗೆ ಅಧೀನವಾಗಬೇಕು, ಶತ್ರುವಿಗೆ ನೀವು ಒಳಗಾಗಬೇಕು, ಆವಾಗ ನೀವು ಸುರಕ್ಷಿತರಾಗಿರ್ತೀರ ಅಂತ ಹೇಳ್ಬಿಟ್ಟು. ಇದು ಅವರಿಗೆ ಹಿಡಿಸಲಿಲ್ಲ. ಆದ ಕಾರಣ ಯೆರೆಮೀಯನಿಗೆ ಮರಣದಂಡನೆ ಆಗಬೇಕು ಅಂತ ಅವರು ಆಲೋಚನೆ ಮಾಡಿದರು, ಕೆಲವರು ನಾಯಕರು ಅದರಲ್ಲಿ. ಈಗ ಯೆರೆಮೀಯನು ಯೆಹೂದ ದೇಶ ಮಾತ್ರ ಅಲ್ಲ, ಇತರ ಅನ್ಯ ಅಂದರೆ ಯೆಹೂದ್ಯರಲ್ಲದ ಜನಾಂಗಗಳು ಕೂಡ ಬಾಬೇಲಿಗೆ ನೀವು ಅಧೀನವಾಗಬೇಕಂತ ಹೇಳ್ತಿದ್ದಾನ್ರಿ. ಬನ್ನಿ ನೋಡೋಣ ಮುಂದೆ ಏನಾಯ್ತಂತ. 2ನೇ ವಚನ 27:2. ಇದೇ ಯೆಹೋವನ ನುಡಿ, ನೀನು ಕಣ್ಣಿನೊಗಗಳನ್ನು ಮಾಡಿ ನಿನ್ನ ಹೆಗಲಿಗೆ ಹಾಕಿಕೊಂಡು ಯೆಹೂದದ ಅರಸನಾದ ಚಿದ್ಕೀಯನ ಬಳಿಗೆ ಯೆರೂಸಲೇಮಿನಲ್ಲಿ ಬಂದಿರುವ ರಾಯಭಾರಿಗಳ ಮೂಲಕ ಅವುಗಳನ್ನು ಏದೋಮಿನ ರಾಜ, ಮೋವಾಬಿನ ರಾಜ ಅಂದರೆ ಯೆಹೂದ್ಯರಲ್ಲದಂಥವರು, ಇಂಥವರ ಕಡೆಗೆ ಇವರಿಗೆ ಕಳಿಸು. ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನು ನಿಮ್ಮ ಒಡೆಯರಿಗೆ ನೀವು ಹೀಗೆ ಅರಿಕೆ ಮಾಡುವಂತೆ ಅಪ್ಪಣೆ ಕೊಟ್ಟಿದ್ದಾನೆ ಎಂಬಂಥ ಭಾಳ ಕಷ್ಟಕರವಾದಂಥ ಒಂದು ಪ್ರವಾದನೆಯ ಮಾತು. ಅದೇನಂತ ಹೇಳಿದ್ರೆ, ನಾನೇ ಕೈ ನೀಡಿ, ದೇವರು ಹೇಳ್ತಾ ಇರೋದು, ನನ್ನ ಮಹಾಶಕ್ತಿಯಿಂದ ಲೋಕವನ್ನು, ಭೂಮಿಯನ್ನು, ಅದರ ಮಾನವರನ್ನು, ಪಶುಗಳನ್ನು ಸೃಷ್ಟಿಸಿದ್ದೇನೆ. ಇದು ಭಾಳ ದೊಡ್ಡ ಮಾತು. ಇದು ದೇವರು ಹೇಳ್ತಾ ಇರುವಂಥದ್ದು ಇಂಟ್ರಡಕ್ಷನ್, ತನ್ನ ಬಗ್ಗೆ ದೇವರು ಪರಿಚಯ ಮಾಡಿಕೊಳ್ಳುವಂಥದ್ದು, ತನ್ನ ಬಗ್ಗೆ ಹೌದು ಪ್ರವಾದಿ ಮುಖಾಂತರವಾಗಿ ಹೇಳಿದಂಥ ಮಾತಿನಲ್ಲಿ ತಾನು ಸಮಸ್ತವನ್ನು, ಮಹಾಶಕ್ತಿಯಿಂದ ಲೋಕವನ್ನು, ಭೂಮಿಯನ್ನು, ಅದರಲ್ಲಿರುವಂಥ ಸಮಸ್ತವನ್ನು ಅಂದರೆ ಮಾನವರನ್ನು, ಪಶುಗಳನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ನಾನೇ. ನನ್ನ ಸೃಷ್ಟಿಯನ್ನು ನನಗೆ ಸರಿ ತೋಚಿದವನಿಗೆ ಕೊಡಬಲ್ಲೆ ನಾನು, ಯಾರು ಬೇಕಾದರೂ, ಯಾಕಂದ್ರೆ ಒರಿಜಿನಲ್ ಓನರ್ ದೇವರಾಗಿರೋದ್ರಿಂದ. ಈಗ ಈ ದೇಶಗಳನ್ನೆಲ್ಲ ಬಾಬೇಲಿನ ಅರಸನೂ ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನ ಕೈವಶ ಮಾಡಿದ್ದೇನೆ. ಈ ದೇಶಗಳನ್ನೆಲ್ಲ ಅಂತ ಹೇಳಿದಾಗ ಅದು ಏದೋಮು, ಮೋವಾಬು, ಅಮ್ಮೋನು, ತೂರು, ಚೀದೋನ್ ಇತ್ಯಾದಿ ಇತ್ಯಾದಿ ದೇಶಗಳನ್ನೆಲ್ಲ, ಮತ್ತು ನೆಬೂಕದ್ನೆಚ್ಚರನ ಸೇವೆಗಾಗಿ ಭೂಜಂತುಗಳನ್ನೂ ಕೊಟ್ಟಿದ್ದೇನೆ. ವಾವ್, ಭಾಳ ದೊಡ್ಡ ಪ್ರಾಮಿಸ್. ಅವನ ದೇಶಕ್ಕೆ ಕಾಲವು ಹತ್ತರಿಸುವ ತನಕ ಸಕಲ ಜನಾಂಗಗಳು ಅವನಿಗೆ, ಅವನ ಮಗನಿಗೂ ಮೊಮ್ಮಗನಿಗೂ ಅಡಿಯಾಳಾಗಿ ಬಿದ್ದಿರುವವು. 7ನೇ ವಚನದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, 27:7, ಎಲ್ಲ ದೇಶದವರು ನೆಬೂಕದ್ನೆಚ್ಚರನಿಗೆ ಗುಲಾಮರಾಗಿ, ಅಡಿಯಾಳಾಗಿ ಇರ್ತಾರೆ. ಅದನ್ನು ಕೇಳಿದ ತಕ್ಷಣ ಅವರಿಗೆ ಭಾಳ ದುಃಖ ಆಗಿರ್ಬೋದೇನೋ. ಆದರೆ ಈಗ ಅದನ್ನು ದೇವರು ರಿವರ್ಸ್ ಮಾಡುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದೇನೆಂದರೆ, ಆಮೇಲೆ ನೆಬೂಕದ್ನೆಚ್ಚರನ ಕೆಳಗೆ ಎಲ್ಲರೂ, ಎಷ್ಟೊಂದು ದೇಶಗಳವರು, ಯೆಹೂದ್ಯರು ಒಳಗೊಂಡು ಎಲ್ಲರೂ ಅವನಿಗೆ ಅಡಿಯಾಳಾಗಿ ಇದ್ದ ಮೇಲೆ, ಸ್ವಲ್ಪ ಕಾಲ ಆದ ಮೇಲೆ ಏನಾಗ್ತದೆ, ಅನೇಕ ಜನಾಂಗಗಳು, ಮಹಾರಾಜರು ಅವನನ್ನೇ ಅಡಿಯಾಳನ್ನಾಗಿ ಮಾಡಿಕೊಳ್ಳುವರು. ಈಗ ರಿವರ್ಸ್, ಎಲ್ಲರೂ ನೆಬೂಕದ್ನೆಚ್ಚರನ ಕೆಳಗಿದ್ರು, ಈಗ ನೆಬೂಕದ್ನೆಚ್ಚರನು ಇತರ ರಾಷ್ಟ್ರಗಳ ಕೆಳಗೆ ಇರುವಂತೆ ದೇವರು ಮಾಡ್ತಾನಂತೆ. ಇದನ್ನು ಖಂಡಿತವಾಗಿ ದೇವರಷ್ಟೇ ಮಾಡಲಿಕ್ಕೆ ಸಾಧ್ಯ. ಯಾಕಂತೇಳಿದರೆ ಆತನು ಮಾತ್ರ ಲೋಕವನ್ನು, ಭೂಮಿಯನ್ನು, ಮಾನವರನ್ನು ಸೃಷ್ಟಿ ಮಾಡಿದಾತನು.
ಯಾವ್ಯಾವ ಜನಾಂಗ, ಯಾವ್ಯಾವ ರಾಜ್ಯ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಅಡಿಯಾಳ ಆಗುವುದಕ್ಕೆ, ಬಾಬೆಲಿನ ಅರಸನ ನುಂಗಕ್ಕೆ ಹೆಗಲು ಕೊಡಲಿಕ್ಕೂ ಒಪ್ಪೋದು, ಯಾರು ಒಪ್ಪೋದಿಲ್ವೋ, ನಾವು ಬರಲ್ಲ, ನಾವು ಅಡಿಯಾಳ ಆಗೋದಿಲ್ಲ ಅಂತ ಯಾರು ಹೇಳ್ತಾರೋ ಆ ಜನಾಂಗವನ್ನು ನಾನು, ದೇವರು ಹೇಳುವಂಥದ್ದು, ಅವರಿಗೆ ತೀರ್ಪು ಮಾಡ್ತೇನೆ, ಅವ್ರನ್ನ ದಂಡಿಸ್ತೇನೆ ಭಾಳ ಸ್ಟ್ರಾಂಗ್ ಆಗಿ ಎಂದು ನಿಮಗೆ ನುಡಿಯುವ ನಿಮ್ಮ ಪ್ರವಾದಿಗಳು ಒಂದು ವೇಳೆ ನೀವು ಬಾಬೆಲಿನ ಅರಸನ ಅಡಿಯಾಳ ಆಗೋದಿಲ್ಲ ಅಂತ ಒಂದು ವಿರುದ್ಧ ಪ್ರವಾದನೆ ಕೆಲವರು ಹೇಳ್ತಿದ್ರು. ಅಂಥವ್ರ ವಿಷಯದಲ್ಲಿ ಅವರಿಗೆ ನೀವು ಕಿವಿಗೊಡಬೇಡ ಅಂತ ದೇವರು ಹೇಳ್ತಾನೆ. ಮತ್ತು ಅವ್ರು ಹೇಳೋದು ಸುಳ್ಳು ಎಂಬುದಾಗಿ ದೇವರು ಹೇಳ್ತಾರೆ. ಕೆಲವು ಸಾರಿ ಜನರಿಗೆ ಕನ್ಫ್ಯೂಷನ್, ಯಾಕಂದರೆ ಪ್ರವಾದಿಗಳು ಬಂದು ದೇವರ ಹೆಸರಿನಲ್ಲಿ ಹೀಗೂ ಒಬ್ಬರು ಹೇಳೋದು, ಹಾಗೆ ಒಬ್ಬರು ಹೇಳೋದು, ಪ್ರಸಂಗಿಗಳಲ್ಲಿ ಒಬ್ಬರು ಈ ರೀತಿಯಾಗಿ ಇನ್ನೊಬ್ಬರು ಆ ರೀತಿಯಾಗಿ ಹೇಳಿದರೆ ಗಲಿಬಿಲಿ ಅಲ್ವ, ಆ ರೀತಿಯಾಗಿ ಅಂಥ ಒಂದು ಅನುಭವ ಇವರಿಗಾಗಿತ್ತು. 11ನೇ ವಚನ 27:11. ಯಾವ ಜನಾಂಗವು ಬಾಬೆಲಿನ ಅರಸನ ನೊಗಕ್ಕೆ ಹೆಗಲು ಕೊಟ್ಟು ಅವನ ಅಡಿಯಾಳಾಗುವುದು, ಯಾವ ಜನಾಂಗವು ಅಡಿಯಾಳಾಗುವುದೋ ಆ ಜನಾಂಗದವರನ್ನು ನಾನು ಅವರ ದೇಶದಲ್ಲಿ ನೆಲೆಗೊಳಿಸುವೆನು. ಅದು ಹೇಗೆ ದೇವರು ಇಷ್ಟೊಂದು ದೇಶಗಳನ್ನು ಹ್ಯಾಂಡಲ್ ಮಾಡಬೇಕು, ಹೇಗೆ ನೆಲೆಗೊಳಿಸ್ತಾರೆ ಗೊತ್ತಿಲ್ಲ, ಆದರೆ ಇದು ಪ್ರಾಮಿಸ್. ಇದು ಯಾರಿಗೆ? ಯಹೂದ್ಯರಿಗೂ ಮಾತ್ರವಲ್ಲ, ಯಹೂದ್ಯರಲ್ಲದವರಿಗೂ ಈ ಒಂದು ವಾಗ್ದಾನ. ಯಾಕಂತ ಹೇಳಿದರೆ ಇಲ್ಲಿ ಕೆಲವು ದೇಶದ ಪ್ರತಿನಿಧಿಗಳು ಇಲ್ಲಿದ್ದರು. ಯಾವುದು? ಏದೆಮು, ಮೋವಾಬ್, ಅಮ್ಮೋನು, ತೂರು, ಚೀದೋನ್ ಮುಂತಾದ ದೇಶಗಳು. ಅವರು ಅಲ್ಲಿ ಗೈದು ವಾಸಿಸುವರು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಯಾಕಂತ ಹೇಳಿದರೆ ಆತನೇ ಓನರ್, ಒರಿಜಿನಲ್ ಓನರ್ ಎಂಬುದಾಗಿ. ಆದ ಕಾರಣ ಈ ಅಡಿಯಾಳಾಗುವಂಥ ವಿಷಯದ ಬಗ್ಗೆ ನಾವು ನೋಡಿಕೊಳ್ಳುವಾಗ ಒಂದು ವೇಳೆ ಜನರು ವ್ಯತ್ಯಾಸ ಮನೋಭಾವನೆ ಹೊಂದಿರ್ಬೋದು. ಆದ ಕಾರಣ ಯೆರೆಮೀಯನು ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾನೆ. 16ನೇ ವಚನ, ನಾನು ಯಾಜಕರಿಗೂ ಸಕಲ ಜನರಿಗೂ ಹೀಗೆ ನುಡಿದ್ದೇನೆ. ಏನಂತ? ಯೆಹೋವನ ಆಲಯದ ಉಪಕರಣಗಳು ಬೇಗನೆ ಬಾಬೆಲಿನಿಂದ ಹಿಂದಕ್ಕೆ ತರಲ್ಪಡುವುದು ಎಂಬುದಾಗಿ ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡ್ರಿ, ಇಲ್ಲ ಅದು ಬರ್ತದೆ ಎಂಬುದಾಗಿ. ಆದರೆ ನಿಮಗೆ ಸುಳ್ಳನ್ನು ಅವರು ಸಾರ್ತಾ ಇದ್ದಾರೆ. ಅಂದರೆ ಅವ್ರು ಏನು ಹೇಳ್ತಾರೆ, ಹೋಗ್ಬಿಟ್ಟು ಮತ್ತೆ ಬಂದುಬಿಡ್ತದೆ ಎಂಬ ರೀತಿಯಲ್ಲಿ ಹೇಳಿದರು. ಯೆಹೋವನ ವಾಕ್ಯಕ್ಕೆ ನೆಲೆಯಾಗಿದ್ದರೆ ಈಗ ಸೇನಾಧೀಶ್ವರನ ಯೆಹೋವನಿಗೆ ವಿಜ್ಞಾಪನೆ ಮಾಡಿ, ಯೆಹೋವನ ಆಲಯದಲ್ಲಿಯೂ ಯೆಹೋವನ ಅರಸನ ಮನೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಉಳಿದಿರುವ ಉಪಕರಣಗಳು ಬಾಬೆಲಿಗೆ ಹೋಗದಂತೆ ಬೇಡಿಕೊಳ್ಳಲಿ. ಮುಂದೆ ಯೆಕೊನ್ಯ ಮತ್ತು ಯೆರೂಸಲೇಮಿನ ಸಮಸ್ತ ಪ್ರಧಾನರು ಯೆರೂಸಲೇಮಿನಿಂದ ಬಾಬೆಲಿಗೆ ಸೆರೆಯಾಗಿ ಒಯ್ದಾಗ ಕೆಲವು ವಸ್ತುಗಳನ್ನು ಬಿಟ್ಟು ಹೋಗಿದ್ರು. ಏನೇನು ಬಿಟ್ಟು ಹೋಗಿದ್ರು? 20ನೇ ವಚನದಲ್ಲಿದೆ. ಕಂಬಗಳು, ಸಮುದ್ರವೆನಿಸಿಕೊಂಡ ಪಾತ್ರೆಯು ಭಾಳ ಸ್ಪೆಷಲ್ ಆಗಿರಬೇಕು, ಪೀಠಗಳು, ಈ ಪಟ್ಟಣದಲ್ಲಿ ನಿಂತಿರುವ ಉಪಕರಣಗಳು, ಇವುಗಳ ವಿಷಯವಾಗಿ ಅಂದರೆ ಯೆಹೋವನ ಆಲಯದಲ್ಲಿಯೂ ಯೆಹೂದದ ಅರಸನ ಮನೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಉಳಿದಿರುವ ಉಪಕರಣಗಳ ವಿಷಯವಾಗಿ ಇಸ್ರಾಯೇಲರ ದೇವರು ಸೇನಾಧೀಶ್ವರನೂ ಆದ ಯೆಹೋವನಿಂತೆನ್ನುತ್ತಾನೆ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಪ್ರಾಫೆಸಿ. ನೋಡೋಣ ಬನ್ನಿರಿ. 27ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 22ನೇ ವಚನದಲ್ಲಿ, ಅವು ಬಾಬೆಲಿಗೆ ಒಯ್ಯಲ್ಪಟ್ಟು ನಾನು ಅವುಗಳನ್ನು ಉದ್ಧರಿಸುವ ದಿನದ ತನಕ ಅಲ್ಲೇ ಇರುವವು. ಆಗ ನಾನು ಅವುಗಳನ್ನು ಪುನಃ ತಂದು ಈ ಸ್ಥಳಕ್ಕೆ ಸೇರಿಸುವೆನ್ನೋದು. ಭಾಳ ವರ್ಷ, ಭಾಳ ದೊಡ್ಡ ಗ್ಯಾಪ್. ಇಲ್ಲಿ ಏನಂತ ನಾವು ನೋಡ್ತೀವಿ, ಒಂದು ಕೃಪೆಯ ಚಿತ್ರವನ್ನು ನಾವು ನೋಡ್ತೇವೆ. ಪಿಕ್ಚರ್ ಆಫ್ ಗ್ರೇಸ್.
ಮೆಸಿಯನ ಚಿತ್ರವನ್ನು ನಾವು ನೋಡ್ತೇವೆ, ಪುನಃಸ್ಥಾಪನೆಯ ಚಿತ್ರವನ್ನು ನಾವು ನೋಡ್ತೇವೆ ಮತ್ತು ನಿರೀಕ್ಷೆಯ ಚಿತ್ರವನ್ನು ನಾವು ನೋಡ್ತೇವೆ. ಕಳೆದು ಹೋದದ್ದು ದೇವರು ಪುನಃಸ್ಥಾಪಿಸ್ತಾನೆ ಎಂಬುದಾಗಿ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಲೂಕನು ಬರೆದ ಸುವಾರ್ತೆಯಲ್ಲಿರುವಂಥ ಒಂದು ವಾಕ್ಯ, ಅದೇನಂತ ಹೇಳಿದರೆ 19ನೇ ಅಧ್ಯಾಯ ಲೂಕ 19. ಅದರಲ್ಲಿ ಯೇಸು ಸ್ವಾಮಿ ಒಂದು ಸರಿ ಜಕ್ಕಾಯನ ಮನೆಗೆ ಬಂದಾಗ ಹೇಳಿದಂಥ ಮಾತು 10ನೇ ವಚನ, 19:10 ಲೂಕನ ಸುವಾರ್ತೆ. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಅದನ್ನೇ ಇನ್ನೊಂದು ರೀತಿಯಿಂದ ನೋಡ್ಬೋದು. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಅಥವಾ ಕಳೆದು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ. ಹೌದು, ಆತನು ಪುನಃಸ್ಥಾಪಿಸುವ ದೇವರು, ಕಳೆದು ಹೋದದ್ದನ್ನು ಪುನಃಸ್ಥಾಪಿಸುವ ದೇವರು, ಕೆಟ್ಟು ಹೋಗಿದ್ದನ್ನು ಪುನಃ ಉದ್ಧರಿಸುವ ದೇವರು. ಆದ ಕಾರಣ ಯೆರೆಮೀಯನ ಗ್ರಂಥದಲ್ಲಿ ಕೇವಲ ತೀರ್ಪು 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 ಮಾತ್ರ ಅಲ್ಲ, ತೀರ್ಪಿನೊಳಗೆ ಉದ್ಧಾರ, ನಿರೀಕ್ಷೆ, ಕೃಪೆ, ಕರುಣೆ, ಎಚ್ಚರಿಕೆ, ಮನಮರುಗುವಿಕೆ, ದೇವರ ಪ್ರೀತಿ ಇವು ಸಹ ಯೆರೆಮೀಯನಲ್ಲಿದೆ. ಯಾಕಂದರೆ ಯೆರೆಮೀಯನು ಅಂತ ಹೇಳಿದರೆ ದೇವರು ಯೆಹೋವನು ಎಬ್ಬಿಸುವನು, ಯೆಹೋವನು ನಿಮ್ಮನ್ನು ಮೇಲಕ್ಕೆ ತರುವನು, ಯೆಹೋವನು ನಿಮಗೆ ಬಡ್ತಿ ಕೊಡುವನು. ಹಿ ವಿಲ್ ಪ್ರಮೋಟ್ ಯು, ಜೆಹೋವಾ ವಿಲ್ ಪ್ರಮೋಟ್ ಯು ಎಂಬಂಥ ಶುಭವಾಕ್ಯವು ಅಲ್ಲಿ ಕೊಡಲಾಗಿದೆ. ಯೆರೆಮೀಯನ ಗ್ರಂಥ 27ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.